ಎಲ್ಲಿವರೆಗೂ ಹೋರಾಟ ಶಾಂತಿ 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 ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಶಾಂತಿ 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 ದಯವಿಟ್ಟು ಎಲ್ಲರೂ ಈಗ ನಮ್ದು ಏನಂತಂದರೆ ರೈತ ಸಂಘ ಸರ್ಕಾರದ ಸೌಲಭ್ಯಗಳನ್ನು ರೈತರಿಗೆ ಸಿಗದೇ ಇದ್ದರೆ ಅದರ ವಿರುದ್ಧ ನಾವು ಹೋರಾಟವನ್ನು ರೂಪಿಸ್ಕೊಳ್ತೀವಿ. ಅರ್ಥ ಆಯ್ತಾ? ಈಗ ನೀವು ಸುಮಾರಾಗಿ 2-3 ವರ್ಷದ 8-10 ವರ್ಷದ ನಿಮ್ಮ ಪಾಪ ನೊಂದಿದ್ದೀರ, ನಿಮಗೆ ನ್ಯಾಯ ಸಿಕ್ಕಿಲ್ಲ. ಈಗ ತಾವು ನಾಳೆ ಸರ್ ನಾವು ಜಿಲ್ಲಾಧಿಕಾರಿಗೆ ನಮ್ಮ ಜಿಲ್ಲಾ ರೈತ ಸಂಘದಿಂದ ನಾವು ಮನವಿ ಕೊಡ್ತೀವಿ. ಏನಂತ ಇಷ್ಟದಷ್ಟರೊಳಗಾಗಿ ಬೀಜ ಸಮುದ್ರ ರಸ್ತೆಯನ್ನು ರಿಮೇನ್ಸ್ ಅವೆಲ್ಲ ನಿಲ್ಲಿಸಬೇಕು. ಆಮೇಲೆ ರೈತರಿಗೆ ಅಲ್ಲಿ ಒಂದು ನಾವು ನೋಡಿ ಸರ್, ಒಂದು ಮೇವು ತಿಂದುಬಿಟ್ಟು 4-5 ಜನ ಸುತ್ತಾರೆ ಅಲ್ಲಿ ದುಡ್ಡು ಮಕ್ಕಳಾಗ ನಾವೇ ಕಣ್ಣ ಮಡಕೆ ಬಂದ್ವಿ. ಮತ್ತು ಇದೆಲ್ಲ ದೊಡ್ಡ ಇದೆಲ್ಲ ಸರಬೇಕಲ್ಲ, ಏನವ್ರ ಮೇನ್ಸ್ ಹೊಡೆಯೋದಂದಲ್ಲ ಅವರು ಸರ್ಕಾರ ನಿಯಮಗಳನ್ನು ಪಾಲಿಸ್ಬೇಕು. ಅವರು ಈಗ PWR ಏನಿರುತ್ತೆ 20 ಟನ್ ಹೊಡಿಬೇಕಂಬುದು ನಿಯಮ ಇರುತ್ತೆ. ಇವರು 60 ಟನ್ ಹೊಡಿತಾರೆ. ಪ್ರದೇಶದ ವ್ಯಕ್ತಿಯಾಗಿ ಚಿತ್ರದುರ್ಗ, ದಾವಣಗೆರೆ ಹೀಗೆ ಒಟ್ಟು ಎಲ್ಲ ಸಂಸದರು ಇಟ್ಕೊಂಡು ಅಡಿಕೆ ಬೆಳೆಯುವಂಥ ಪ್ರದೇಶಗಳ ಸಂಸದರುಗಳು, ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಅಧಿಕಾರಿಗಳು, ಕೃಷಿ, ಆರೋಗ್ಯ ಜೊತೆಗೆ ಒಂದಷ್ಟು ಉನ್ನತ ಸಂಸ್ಥೆಗಳು, ಏಮ್ಸ್ ಮತ್ತು ಇದರ ಸಂಸ್ಥೆಗಳ ದೃಷ್ಟಿಯಿಂದ ಒಂದು ಸಭೆ ಆಗಿದೆ. ತಮ್ಮೆಲ್ಲರ ಗಮನಕ್ಕೆ ಇದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ರೀತಿಯಲ್ಲಿ ಇದನ್ನು ವಾದವನ್ನು ಮಂಡಿಸಬೇಕು. ಒಂದು ಭಾಗ WHO ಇದರ ಸಾಂಸ್ಕೃತಿಕ ಹಿನ್ನೆಲೆ, ಅಡಿಕೆಯ ಸಾಂಸ್ಕೃತಿಕ ಒಂದು ಪರಂಪರೆ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಸಮಗ್ರವಾದ ಒಂದು ಯೋಚನೆ ಆಗಿದೆ. ಯಾಕೆಂದರೆ ತುಂಬ ಸಲ ಏನಾಗ್ತದೆ, WHO ಅಂತ ಸಂಸ್ಥೆಗಳಿಗೆ ನಮ್ಮ ಪರಂಪರೆ, ನಮ್ಮ ಸಾಂಸ್ಕೃತಿಕ ಪರಂಪರೆ ಗೊತ್ತಿಲ್ಲ. ಆ ಕಾರಣಕ್ಕೆ ತಪ್ಪು ಕಲ್ಪನೆಯ ಕಾರಣಕ್ಕೆ ಈ ರೀತಿ ಆಗಿರ್ಬೋದು. ಹಾಗಾಗಿ ಇದು ಕೇಂದ್ರದ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಸಚಿವರ ಗಮನಕ್ಕೆ ಈ ಒಂದು ಅಂಶ ಇದೆ. ಹಾಗಾಗಿ ಆ ದೃಷ್ಟಿಯಲ್ಲಿ ಕೆಲಸಗಳು ಆಗ್ತದೆ. ಎರಡನೇದು, ನಮ್ಮ ಜಿಲ್ಲೆಯಲ್ಲಿ ಹಳದಿ ರೋಗ ಮತ್ತು ಎಲೆಚುಕ್ಕಿಯ ಸಮಸ್ಯೆಗಳನ್ನು ಕೂಡ ಆ ಸಭೆಯಲ್ಲಿ ನಾವು ಉಲ್ಲೇಖ ಮಾಡಿದ್ವಿ. ಮತ್ತು ಸಚಿವರು ಆ ಸಭೆಯಲ್ಲೇ ಭರವಸೆ ಕೊಟ್ಟಿದ್ದು ಹಳದಿ ರೋಗದ ಪ್ರದೇಶಗಳನ್ನು ನಾನು ಖುದ್ದು ಬಂದು ವೀಕ್ಷಣೆ ಮಾಡ್ತೇನೆ. ಯಾಕೆಂದರೆ ಇಲ್ಲಿರುವಂಥ ಬೇಡಿಕೆ ಏನಂದರೆ ಹಳದಿ ರೋಗ ಬಾಧಿತ ಪ್ರದೇಶಗಳಾಗಿದೆ, ಅಲ್ಲಿಯ ರೈತರಿಗೆ ಮತ್ತೆ ಅಲ್ಲಿ ಅಡಿಕೆ ಬೆಳೀಲಿಕ್ಕೆ ಸಮಸ್ಯೆ ಇದೆ, ಅಂದರೆ ಆಗೋದೇ ಇಲ್ಲ. ಹಾಗಾಗಿ ನಮ್ಮದು ಆ ಸಂದರ್ಭದಿಂದ ಆಗ್ರಹ ಇರುವಂಥದ್ದು ಅವರಿಗೆ ಒನ್ ಟೈಮ್ ಪ್ಯಾಕೇಜ್ ಕೊಡಬೇಕು ಮತ್ತು ಆಲ್ಟರ್ನೇಟ್ ಕ್ರಾಪ್ಸ್ ದೃಷ್ಟಿಯಿಂದ ಪ್ರಯತ್ನಗಳಾಗಬೇಕು ಅನ್ನುವಂಥದ್ದು. ಹಾಗಾಗಿ ಆ ದೃಷ್ಟಿಯಿಂದ ಸಚಿವರೇ ಖುದ್ದು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಅದರ ಒಟ್ಟು ಇದು ಮಾಡಬೇಕು. ಅದರ ಪೂರ್ವಭಾವಿ ಸಭೆಗಳು ಈಗಾಗಲೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಉಳಿದವರು ಮಾಡಿದ್ದಾರೆ. ಸಚಿವರು ದಿನಾಂಕ ನಿಗದಿಪಡಿಸಬೇಕಷ್ಟೇ. ಆಲ್ಟರ್ನೇಟ್ ಕ್ರಾಪ್ನ ದೃಷ್ಟಿಯಿಂದ ನಾವೀಗಾಗಲೇ ಪ್ರೈವೇಟಾಗಿ ಒಂದಷ್ಟು ಎಫರ್ಟ್ಗಳು ನಡೀತಾ ಇದೆ. ನಾನು ಕಾಫಿ ಬೋರ್ಡ್ನ ಚೇರ್ಮನನ್ನು ಮೊನ್ನೆ ಸುಳ್ಯಕ್ಕೆ ಕರೆಸಿ ನಮ್ಮ ಭಾಗದಲ್ಲಿ ಸುಳ್ಯ, ಬೆಳ್ತಂಗಡಿ, ಕಡಬ ಮತ್ತು ಪುತ್ತೂರು ವಿಶೇಷವಾಗಿ ಮತ್ತು ಉಳಿದ ಪ್ರದೇಶಗಳಲ್ಲೂ ಕೂಡ ಕಾಫಿಯನ್ನು ಬೆಳೆಯುವ ದೃಷ್ಟಿಯಿಂದ ಸಾಯಿಲ್ ಟೆಸ್ಟ್ಗಳನ್ನು ಮಾಡಿಸಲಿಕ್ಕೆ ಈಗಾಗಲೇ ಸೂಚಿಸಿದ್ದೇನೆ. ಟೆಸ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಪೂರಕವಾಗಿ ಬೆಳಿಬೋದು ಅನ್ನುವಂಥದ್ದು ಇದೆ ಮತ್ತು ತುಂಬ ರೈತರು ಅವರಷ್ಟಕ್ಕೆ ಬೆಳೀತಾ ಕೂಡ ಇದ್ದಾರೆ. ಒಂದಷ್ಟು FPOಗಳು ಫಾರ್ಮ್ ಆಗಿದೆ. ನಾವು ನಮ್ಮದೇ ಒಂದು ನೇತೃತ್ವದಲ್ಲಿ ಕಾಪಿಕೋ ಅನ್ನುವಂಥ ಒಂದು ಸಂಸ್ಥೆಯನ್ನು ಮಾಡಿದ್ದೇವೆ. ಅದರ ಮುಖಾಂತರ ಕಾಫಿ ಬೆಳಿಬೇಕು, ಹಳದಿ ರೋಗ ಬಾಧಿತ ಪ್ರದೇಶಗಳಿಗೆ ಅಲ್ಲಿ ಸಹಕಾರಿ ಸಂಸ್ಥೆಗಳ ಮುಖಾಂತರ ನೆರವನ್ನು ಕೊಟ್ಟು ಅವರಿಗೆ ಗಿಡವನ್ನು ಕೊಡುವಂಥದ್ದು, ಕಾಫಿ ಬೋರ್ಡ್ನ ಸಹಕಾರ, ಈ ರೀತಿ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ. ಹಾಗಾಗಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ BJP ಮತ್ತು ಇಲ್ಲಿಯ ಜನಪ್ರತಿನಿಧಿ ಇಲ್ಲಿ ಈಗ ಅಡಿಕೆಯಲ್ಲಿ ಔಷಧೀಯ ಗುಣಗಳಿದೆ ಅಂತ ಹೇಳುವಂಥ ಒಂದಷ್ಟು ಸಂಶೋಧನೆಗಳಿದೆ. ಅದನ್ನು ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ಏನು ಪ್ರಯತ್ನ? ಅಲ್ಲ, ಎರಡೂ ಆ್ಯಂಗಲ್ಗಳನ್ನು ತರಬೇಕು ಅನ್ನುವಂಥದ್ದು ನಾವು ಅಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಬಟ್ ವಾದ ಮಂಡಿಸುವ ದೃಷ್ಟಿಯಿಂದ ಸಚಿವರು ಒಂದು ಅಧಿಕಾರಿಗಳಿಗೆ ಇದನ್ನು ಅವರ ಗಮನಕ್ಕೆ ತಂದಿದ್ದಾರೆ. ಒಂದು ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ನೀವು ಹೇಳಿದಂಥ ಔಷಧೀಯ ಗುಣಗಳ ಬಗ್ಗೆ ಎಲ್ಲವನ್ನೂ ಅಲ್ಲಿ ಹೇಳಬೇಕಾದ ಅವಶ್ಯಕತೆ ಇದೆ. WHO ಮನವರಿಕೆ ಮಾಡಬೇಕು, ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಮನವರಿಕೆ ಮಾಡಬೇಕು. ಈಗ ಪರ್ಯಾಯ ಬೆಲೆಗೆ ಮೈಗ್ರೇಷನ್ ಮಾಡಬೇಕಿದ್ರೆ ಇನ್ನೊಂದು 10 ವರ್ಷ ಆದರೂ ಬೇಕು. ಅದಕ್ಕಿಂತ ಮೊದಲು ರೈತರಿಗೆ ಅಂದರೆ ಈ WHO ಇದೆ. ಒಂದು ಪರ್ಯಾಯ ಬೆಳೆ ಅಂತ ನಾನು ಹೇಳ್ತಾ ಇಲ್ಲ, ಬೆಳೆ ಜೊತೆಗೆ ಬೆಳೆಯುವಂಥದ್ದು. ಈಗ ಪರ್ಯಾಯ ಎಲ್ಲಿ ಬೇಕಿರೋದು ಹಳದಿ ರೋಗ ಬಾಧಿತ ಪ್ರದೇಶಗಳಲ್ಲಿ ಮಾತ್ರ. ಉಳಿದ ಭಾಗಗಳಲ್ಲಿ ನಾವು ಅಡಿಕೆ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕಂತ ಯಾರೂ ಹೇಳ್ತಾರೆ. ಅಡಿಕೆ ಜೊತೆಗೆ ನಾವು ನಮ್ಮ ರೈತರು ಅತ್ಯಂತ ಬುದ್ಧಿವಂತರಿದ್ದಾರೆ. ಒಂದೇ ಕ್ರಾಪ್ಗೆ ಡಿಪೆಂಡೆಂಟ್ ಆಗಿ ನಾವು ಇರಬೇಕಂತ ಏನಿಲ್ಲ. ಹಾಗಾಗಿ ಅಡಿಕೆ ಜೊತೆ ಪೆಪ್ಪರ್, ಕಾಫಿ, ಈ ರೀತಿ ಬೇರೆ ಬೇರೆ ಅಂಶಗಳನ್ನು ಜೋಡಿಸುವಂಥ ಪ್ರಯತ್ನ. ನಮಗೆ ಚಾಲೆಂಜ್ ಇರುವಂಥದ್ದು ಈಗ ಇಲ್ಲಿ ಹಳದಿ ರೋಗ ಬಾಧಿತ ಪ್ರದೇಶಗಳು, ಅಲ್ಲಿ ಬೇರೆ ಯಾವುದು ಬೆಳಿಬೋದು ಅನ್ನೋದ್ರ ಬಗ್ಗೆ ಸಂಶೋಧನೆ ಆಗಬೇಕು.
ಬಾಧಿತ ರೈತರಿಗೆ ಒಂದು ಒನ್ ಟೈಮ್ ಪ್ಯಾಕೇಜ್ ಕೊಡಬೇಕು ಅನ್ನೋದು ಆಗ್ರಹ. ರಾಜ್ಯ ಸರ್ಕಾರವು ಅದಕ್ಕೆ ಸ್ಪಂದಿಸಿದರೆ ನಮಗೆ ಒಳ್ಳೆಯದೇ. ಈಗ ಪುತ್ತೂರು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಆರಂಭ ಆಗಿದೆ. ಪ್ರಸಾದಂ ಸ್ಕೀಮಲ್ಲಿ ದೇವಸ್ಥಾನಕ್ಕೆ ಹಣ ತರಿಸುವ ನೀವು ಸಹ ಮಾತಾಡಿದ್ದೀರಿ, ಅದು ಇಲ್ಲಿವರೆಗೆ ತಲುಪಿದೆ? ಪ್ರಸಾದಂ ಸ್ಕೀಮ್ನ ದೃಷ್ಟಿಯಿಂದ ನಾವು ಅದರ ಇದನ್ನು ಕಳಿಸಿದ್ದೇವೆ. ಸದ್ಯಕ್ಕೆ ಪ್ರಸಾದಂ ಸ್ಕೀಮ್ನದ್ದು ಏನಂತ ಮಾಹಿತಿ ಗೊತ್ತಿಲ್ಲ, ಅದನ್ನು ಫಾಲೋಅಪ್ ಮಾಡುವಂಥ ಕೆಲಸ. ಸುಳ್ಳು ಯೋಜನೆ ಅಂತ ಹೇಳುವಂಥ ಬೋಗಸ್ ಯೋಜನೆ ಆಗಿದ್ದರೆ ಚಾಮುಂಡೇಶ್ವರಿ ಮತ್ತು ಸವದತ್ತಿ ಎಲ್ಲಮ್ಮ ಆಗ್ತಿರ್ಲಿಲ್ಲ ಅಲ್ಲ. ಈಗ ಗೈಡ್ಲೈನ್ಸ್ ಏನಿದೆ, ಅವಧಿ ಎಷ್ಟಿದೆ ಅಂತ ನೋಡಬೇಕು. ಪ್ರಪೋಸಲ್ ಕಳಿಸು, ಯಾರು ಬೋಗಸ್ ಇಲ್ಲಿ ಶಾಸಕ ಸುಳ್ಳು ಸ್ಕೀಮ್ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಇನ್ನೊಂದು ಇದು ಈಗ ಕಲ್ಲಡ್ಕ ಡಾಕ್ಟರ್ ಮೇಲೊಂದು ಕಂಪ್ಲೇಂಟ್ ಆಗಿತ್ತು, ಅದು FIR ಆಗಿದೆ. ಅದನ್ನು ಕಾಂಗ್ರೆಸ್ ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದು ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಕಾರ್ಯಕರ್ತರು ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ನಾಯಕರನ್ನು ದಮನಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಹಿಂದೂ ಸಮಾಜದ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸುವ ಪ್ರಯತ್ನ ಮಾಡ್ತಾ. ಇದೇನೋ ಹೊಸ ಪ್ಯಾಟರ್ನ್ ಅಲ್ಲ. ಹಿಂದೆ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದೇ ಮಾಡಿದ್ದು, ಈಗಲೂ ಅದೇ ಮಾಡ್ತಾ ಇರೋದು. ಈಗ ಯಾರು ಕಾಂಪಿಟೇಷನ್ ಅಷ್ಟೇ. ಸಿದ್ದರಾಮಯ್ಯ ನಂತರ ಯಾರು ಅಂತ ಚರ್ಚೆಗೆ ಪ್ರಾಯಶಃ ಎಲ್ಲರೂ ಕಾಂಪಿಟೇಷನಲ್ಲಿ ಇದ್ದಾರೆ. ಮತ್ತು ಪ್ರಾಯಶಃ ಕಾಂಗ್ರೆಸ್ನಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದರೆ, ಹಿಂದೂ ವಿರೋಧಿ ಮಾನಸಿಕತೆಯನ್ನು ಹೆಚ್ಚು